ನಾವು ಇಂದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಏನಾದರೂ ಸಮಸ್ಯೆ ಬಂದರೆ ತಕ್ಷಣ ಹೇಳೋದೇನು, ಅಯ್ಯೋ ಕೋಡ್ನಲ್ಲಿ ಬಗ್ ಇದೆ. ಆದರೆ ಒಂದು ಪ್ರಶ್ನೆ, ಈ ಬಗ್ ಅನ್ನೋ ಪದ ಎಲ್ಲಿಂದ ಬಂತು? ಯಾರು ಇದನ್ನ ಕಂಡು ಹಿಡಿದ್ರು? ಹೌದು, ಪ್ರೋಗ್ರಾಮಿಂಗ್ ದೇವರುಗಳು ಕೋಡಿಂಗ್ ಮಾಡ್ತಿದ್ದಾಗ ತಪ್ಪು ಮಾಡಿದ್ರಾ? ಅಥವಾ ಸಾಫ್ಟ್ವೇರ್ ಡೆವಲಪರ್ಗಳಿಗೆ ಎಕ್ಸ್ಕ್ಯೂಸ್ ಬೇಕಿತ್ತ? ನಿಜ ಹೇಳ್ಬೇಕಂದ್ರೆ ಕಂಪ್ಯೂಟರ್ ಇತಿಹಾಸದಲ್ಲಿನ ಮೊದಲ ಬಗ್ ನಿಜವಾಗಿಯೂ ಒಂದು ಕೀಟವಾಗಿತ್ತು. ಹೌದು, ಲಿಟ್ರಲಿ ಒಂದು ಚಿಟ್ಟೆ. ಇವತ್ತು ನಾವು ನೋಡೋ ಕತೆ ದ ಒರಿಜಿನಲ್ ಕಂಪ್ಯೂಟರ್ ಬಗ್. ಇಂದು ಪ್ರೋಗ್ರಾಮಿಂಗ್ ಲೋಕದಲ್ಲಿ ಬಗ್ ಅನ್ನೋ ಪದ ತುಂಬ ಸಾಮಾನ್ಯ. ಸಾಫ್ಟ್ವೇರ್ ಕ್ರ್ಯಾಶ್ ಆಯಿತು, ಬಗ್. ಆ್ಯಪ್ ಓಪನ್ ಆಗಲ್ಲ, ಬಗ್. ಲಾಗಿನ್ ಆಗಲ್ಲ, ಡೆವಲಪರ್ ಹೇಳೋದೇನು, ಸ್ಮಾಲ್ ಬಗ್. ಅದಕ್ಕೆ ಯೂಸರ್ ರೆಸ್ಪಾನ್ಸ್ ಏನು, ಸ್ಮಾಲ್ ಬಗ್ ಅಂತ ಹೇಳಿ 3 ದಿನ ಸರ್ವರ್ ಡೌನ್ ಮಾಡ್ತಾರೆ ಅಂತ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಬಗ್ ಅನ್ನೋ ಪದ ಕಂಪ್ಯೂಟರ್ಗಿಂತ ಹಳೆದು. 1800ರಲ್ಲಿ ಇಂಜಿನಿಯರ್ಸ್ ಯಂತ್ರಗಳಲ್ಲಿ ಆಗೋ ಟೆಕ್ನಿಕಲ್ ಸಮಸ್ಯೆಗಳನ್ನು ಬಗ್ ಅಂತ ಕರೀತಿದ್ರು. ಹಾಗೆ ಫೇಮಸ್ ಇನ್ವೆಂಟರ್ ಥಾಮಸ್ ಎಡಿಸನ್ ಅವರು ತಮ್ಮ ಲೆಟರ್ನಲ್ಲಿ ಬರೀತಿದ್ರು, ದೇರ್ ಆರ್ ಬಗ್ಸ್ ಇನ್ ದ ಸಿಸ್ಟಮ್. ಅಂದರೆ ಟೆಕ್ನಾಲಜಿ ಸಮಸ್ಯೆಗಳಿಗೆ ಬಗ್ ಅನ್ನೋ ಪದ ಹೊಸದಲ್ಲ. ಆದರೆ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಒಂದು ಇನ್ಸಿಡೆಂಟ್ ಇದನ್ನು ಲೆಜೆಂಡರಿ ಮಾಡಿತು. ಇವತ್ತು ನಾವು ಲ್ಯಾಪ್ಟಾಪ್ ಓಪನ್ ಮಾಡಿದರೆ 2 ಸೆಕೆಂಡ್ನಲ್ಲಿ ರೆಡಿ ಆಗುತ್ತೆ. ಆದರೆ 1940ರಲ್ಲಿ ಕಂಪ್ಯೂಟರ್ ಅನ್ನೋದು ಒಂದು ದೊಡ್ಡ ಕೊಠಡಿ. ಅಲ್ಲಿ ಏನಿರುತ್ತಿತ್ತಂದರೆ ಸಾವಿರಾರು ವಯರ್ಸ್, ದೊಡ್ಡ ಸ್ವಿಚಸ್, ಮೆಕ್ಯಾನಿಕಲ್ ರೀಲೆ, ವ್ಯಾಕ್ಯೂಮ್ ಟ್ಯೂಬ್ಸ್. ಆ ಕಾಲದ ಒಂದು ಫೇಮಸ್ ಕಂಪ್ಯೂಟರ್ ಹಾರ್ವರ್ಡ್ ಮಾರ್ಕ್ II ಇದು ಬಳಸುತ್ತಿದ್ದ ಸ್ಥಳ ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿ. ಈ ಮಷೀನ್ ಲಿಟ್ರಲಿ ರೂಮ್ ಸೈಜ್ ಕಂಪ್ಯೂಟರ್. ಇವತ್ತಿನ ಮೊಬೈಲ್ ಫೋನ್ ಪವರ್ಗಿಂತ ಕಡಿಮೆ ಪವರ್ ಇದ್ದರೂ ಆ ಕಾಲದಲ್ಲಿ ಇದು ಟೆಕ್ನಿಕಲ್ ಮಾರ್ವಲ್. ದಿನಾಂಕ ಸೆಪ್ಟೆಂಬರ್ 9, 1947. ಇಂಜಿನಿಯರ್ಸ್ ಮಾರ್ಕ್ II ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಿದ್ರು. ಸಡನ್ಲಿ ಮಷಿನ್ ಸ್ಟಾಪ್ ಆಯಿತು. ಇವತ್ತು ಇದ್ರೆ ಸೊಲ್ಯೂಷನ್ ಈಸಿ, ರೀಸ್ಟಾರ್ಟ್. ಆದರೆ 1947ರಲ್ಲಿ ರೀಸ್ಟಾರ್ಟ್ ಅನ್ನೋ ಲಕ್ಸುರಿ ಇರಲಿಲ್ಲ. ಇಂಜಿನಿಯರ್ಸ್ ಮಷಿನ್ ಓಪನ್ ಮಾಡಿ ಚೆಕ್ ಮಾಡ್ತಿದ್ರು. ಆಗ ಅವರಿಗೆ ಕಂಡಿದ್ದು ಏನು ಗೊತ್ತಾ, ಒಂದು ಮೋತ್ ರೀಲೆ ಮಧ್ಯೆ ಸಿಲುಕಿಕೊಂಡಿತ್ತು. ಹೌದು, ಒಂದು ಚಿಕ್ಕ ಚಿಟ್ಟೆ ಒಂದು ಜೈಂಟ್ ಕಂಪ್ಯೂಟರ್ ಸ್ಟಾಪ್ ಮಾಡಿತ್ತು. ಇಂಜಿನಿಯರ್ಸ್ ಅದನ್ನು ಕೇರ್ಫುಲ್ಲಿ ತೆಗೆದ್ರು, ಅದನ್ನು ಥ್ರೋ ಮಾಡಲಿಲ್ಲ. ಇನ್ಸ್ಟೆಡ್ಲಿ ಅವರು ಅದನ್ನು ಲಾಗ್ ಬುಕ್ನಲ್ಲಿ ಟೇಪ್ ಮಾಡಿದರು ಮತ್ತು ಅದರ ಪಕ್ಕದಲ್ಲಿ ಬರೆದ್ರು, ಫಸ್ಟ್ ಆ್ಯಕ್ಚುಯಲ್ ಕೇಸ್ ಆಫ್ ಬಗ್ ಬೀಯಿಂಗ್ ಫೌಂಡ್. ಇದು ಟೆಕ್ನಾಲಜಿ ಹಿಸ್ಟ್ರಿನಲ್ಲಿ ಲೆಜೆಂಡರಿ ಮೂಮೆಂಟ್. ಈ ಇನ್ಸಿಡೆಂಟ್ ಫೇಮಸ್ ಆಗೋಕ್ಕೆ ಕಾರಣ ಗ್ರೇಸ್ ಹಾಫರ್. ಇವರು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಪಿಯೋನಿಯರ್ನಲ್ಲಿ ಒಬ್ಬರು. ಅವರು US ನೇವಿ ಆಫೀಸರ್, ಹಾಗೆ ಕಂಪ್ಯೂಟರ್ ಸೈಂಟಿಸ್ಟ್ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪರ್ ಆಗಿದ್ರು. ಗ್ರೇಸ್ ಹಾಫರ್ ಟೀಮ್ ಈ ಬಗ್ ಇನ್ಸಿಡೆಂಟ್ನ ಡಾಕ್ಯುಮೆಂಟ್ ಮಾಡಿತು. ಇದರ ನಂತರ ಡಿಬಗ್ಗಿಂಗ್ ಅನ್ನೋ ಪದ ಪಾಪ್ಯುಲರ್ ಆಯಿತು. ಇವತ್ತು ಸಾಫ್ಟ್ವೇರ್ ವರ್ಲ್ಡ್ನಲ್ಲಿ ಡಿಬಗ್ಗಿಂಗ್ ಡೈಲಿ ರೂಟೀನ್. ಪ್ರೋಗ್ರಾಮರ್ ಮಾರ್ನಿಂಗ್ ರೂಟೀನ್, ಕಾಫಿ, ಕೋಡ್, ಬಗ್, ಮೋರ್ ಕಾಫಿ, ಮೋರ್ ಬಗ್. ಪ್ರೋಗ್ರಾಮಿಂಗ್ ಟ್ರೂತ್ ಏನು ಗೊತ್ತಾ, ಕೋಡಿಂಗ್ ಈಸಿ, ಡಿಬಗ್ಗಿಂಗ್ ಡಿಫಿಕಲ್ಟ್. ಒಬ್ಬ ಪ್ರೋಗ್ರಾಮರ್ ಕೋಡ್ ಬರೀತಾನೆ. ಇವತ್ತು ಬಗ್ಗಳು ವರ್ಲ್ಡ್ ಇಂಪ್ಯಾಕ್ಟ್ ಮಾಡ್ತವೆ. ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್, ರಾಕೆಟ್ ಲಾಂಚ್ ಫೇಲ್ಯೂರ್, ಸಾಫ್ಟ್ವೇರ್ ಸೆಕ್ಯೂರಿಟಿ ಬ್ರೀಚ್. ಒಂದು ಸ್ಮಾಲ್ ಬಗ್ ಸಮ್ಟೈಮ್ಸ್ $millions ಲಾಸ್ ಮಾಡುತ್ತೆ. ಆದರೆ ಒರಿಜಿನಲ್ ಸ್ಟೋರಿ ಒಂದು ಇನ್ನೋಸೆಂಟ್ ಮೋತ್. ಇಮ್ಯಾಜಿನ್ ಮಾಡಿ, ಆ ಚಿಟ್ಟಿಗೆ ಗೊತ್ತಿರಲಿಲ್ಲ ಅದು ಟೆಕ್ನಾಲಜಿ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ. ಅದಕ್ಕೆ ಬೇಕಿದ್ದಿದ್ದು ಲೈಟ್, ಕಂಪ್ಯೂಟರ್ಗೆ ಬೇಕಿದ್ದಿದ್ದು ಪವರ್. ರಿಸಲ್ಟ್ ಹಿಸ್ಟ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.